ಎಲ್ರಿಗೂ ನಮಸ್ಕಾರ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಲವಾರು ಬಾರಿ ನನ್ನ ಬಗ್ಗೆ ಮಾತನಾಡ್ತಾ ವೈಯಕ್ತಿಕವಾಗಿ ಅವರು ಇರುವ ಸ್ಥಾನಕ್ಕೆ ಶೋಭೆ ತರದಲ್ಲೇ ಇರುವಂತಹ ಕೆಲವು ವೈಯಕ್ತಿಕ ಟೀಕೆಗಳನ್ನು ಮಾಡ್ತಾ ಇರ್ತಾರೆ. ಈ ಹಿಂದೆ ಕೂಡ ಚುನಾವಣೆ ಸಂದರ್ಭದಲ್ಲಿ ಮಾಡಿದ್ರು. 2 ದಿನಗಳ ಹಿಂದೆ ಕೂಡ ಮತ್ತೆ ಅದೇ ಶಬ್ದವನ್ನು ಬಳಸಿ ಟೀಕೆಯನ್ನು ಮಾಡಿದ್ದಾರೆ. ಪ್ರತಿ ಬಾರಿಯೂ ನನಗೆ ಆಶ್ಚರ್ಯ ಆಗೋದೇನು ಅಂತಂದರೆ, ಸಿದ್ದರಾಮಯ್ಯನವರು ಹಿರಿಯರಿದ್ದಾರೆ, ಲೋಕಾನುಭವ ಇರೋರಿದ್ದಾರೆ. ಆದರೆ ಅವರು ಬಹುಶಃ ಅಮಾವಾಸ್ಯೆಗೂ ಹುಣ್ಣಿಮೆಗೂ ವ್ಯತ್ಯಾಸನೇ ಗೊತ್ತಿಲ್ವೇನೋ, ಅವರಿಗೆ ಹೊರಗಡೆ ಹೋಗೋರು ನೋಡೇ ಇಲ್ವೇನೋ ಅಂತ ಎಷ್ಟೋ ಸತಿ ಭಾಸ ಆಗುತ್ತೆ. ಅಮಾವಾಸ್ಯೆ ದಿವಸನೂ ಸೂರ್ಯ ಇರ್ತಾನೆ, ಹುಣ್ಣಿಮೆ ದಿನನೂ ಸೂರ್ಯ ಇರ್ತಾನೆ. ವರ್ಷದ 365 ದಿನ ಕೂಡ ಪ್ರಕಾಶ ಮಾಡೋದು ಯಾವುದು ಅಂತಂದರೆ ಸೂರ್ಯನೇ. ಅಮಾವಾಸ್ಯೆ ದಿವಸ ಇಲ್ದಲೇ ಇರೋದು ಚಂದ್ರ. ಸಿದ್ದರಾಮಯ್ಯನವರೇ, ಬಹುಶಃ ನೀವು ಈ ಚಂದ್ರನ್ ನೋಡಿ ಪೂಜೆ ಮಾಡೋವಂಥ ಜನರ ಜೊತೆಗೆ ಜಾಸ್ತಿ ಇದ್ದು ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಸೂರ್ಯ ಇರೋದಿಲ್ಲ ಅಂತ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ. ಚಂದ್ರ ಯಾವತ್ತಿರ್ತಾನೆ ಯಾವತ್ತಿರಲ್ಲ, ಪೂರ್ತಿ ಚಂದ್ರ ಇದಾನೋ ಅಥವಾ ಅರ್ಧ ಚಂದ್ರ ಇದಾನೋ, ನಮ್ಮೂರಲ್ಲಿ ಚಂದ್ರ ಕಾಣಿಸಿದ್ನೋ ಅಥವಾ ಬೇರೆ ಊರಲ್ಲಿ ಚಂದ್ರ ಕಾಣಿಸಿದ್ದಕ್ಕೆ ಇಲ್ಲಿ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು. ಇದನ್ನೆಲ್ಲ ಮಾಡೋದು ನಾವಲ್ಲ. ನಮಗೆ ಅಮಾವಾಸ್ಯೆ ದಿವಸನೂ ಲಕ್ಷ್ಮೀ ಪೂಜೆ, ಅವತ್ತು ಸೂರ್ಯ ಇರ್ತಾನೆ. ಹುಣ್ಣಿಮೆ ದಿನನೂ ಪೂಜೆ ಮಾಡ್ತೀವಿ. ಈ ಸೂರ್ಯಂಗೂ ಚಂದ್ರಂಗೂ, ಸೂರ್ಯನ ಪೂಜೆ ಮಾಡೋರ್ಗೂ ಚಂದ್ರನ ಪೂಜೆ ಮಾಡೋರ್ಗೂ ವ್ಯತ್ಯಾಸ ತಿಳ್ಕೊಂಡು, ಅಮಾವಾಸ್ಯೆಗೂ ಹುಣ್ಣಿಮೆಗೂ ವ್ಯತ್ಯಾಸ ತಿಳ್ಕೊಂಡು ಮುಂದೆ ಈ ರೀತಿ ಹೇಳಿಕೆಗಳನ್ನು ಕೊಡಿ. ಸೂರ್ಯ ವರ್ಷದ 365 ದಿವಸನೂ ಇರ್ತಾನೆ. ಹುಣ್ಣಿಮೆ ದಿವಸ ಎಷ್ಟು ಪ್ರಕಾಶಮಾನವಾಗಿ ಸೂರ್ಯ ಇರ್ತಾನೋ ಅಷ್ಟೇ ಪ್ರಕಾಶಮಾನವಾಗಿ ಅಮಾವಾಸ್ಯೆ ದಿವಸನೂ ಸೂರ್ಯ ಇರ್ತಾನೆ. ಈ ಒಂದು ಬೇಸಿಕ್ಕನ್ನು ತಾವು ಅರ್ಥ ಮಾಡ್ಕೊಳ್ಳಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಇವತ್ತು ಮನವಿ ಮಾಡ್ತಾ ಇದ್ದೀನಿ. ಎರಡನೇದು, ಸಿದ್ದರಾಮಯ್ಯನವ್ರ ಮೇಲೂ ನಾನು ವೈಯಕ್ತಿಕವಾಗಿ ಒಂದಿಷ್ಟು ಮಾತನಾಡ್ಬೋದು. ಆದರೆ ನಾನು 24 ಲಕ್ಷ ಜನ ಆಯ್ಕೆ ಮಾಡಿರುವಂಥ ಒಬ್ಬ ಸಂಸದನಾಗಿ ಸಾಂವಿಧಾನಿಕ ಹುದ್ದೆಯಲ್ಲಿರಬೇಕಾದಾಗ ಆ ರೀತಿಯ ಮಾತುಗಳು ನನಗೆ ಶೋಭೆ ತರೋದಿಲ್ಲ. ನಾನು ಹಿಂದೆ ಕೂಡ ಇದೇ ರೀತಿಯವರು ಟೀಕೆ ಮಾಡಿದಾಗ ನಾನು ಹೇಳಿದ್ದೆ, ಸಿದ್ದರಾಮಯ್ಯನವರು ನಮ್ಮ ತಂದೆ ವಯಸ್ಸಿನವರು, ನಾನು ವೈಯಕ್ತಿಕ ಟೀಕೆ ಅವ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ನಾನು ಮಾಡೋದಿಲ್ಲ, ನನ್ನ ರಾಜಕಾರಣದ ಸಂಸ್ಕಾರ ಅದಲ್ಲ ಅಂತ. ಇವತ್ತು ಆ ರೀತಿಯ ವೈಯಕ್ತಿಕ ಟೀಕೆಗಳನ್ನು ಮಾಡಲಿಕ್ಕೆ ನನಗೆ ಬುದ್ಧಿ, ಬಾಯಿ, ಭಾಷೆ ಎಲ್ಲ ಗೊತ್ತಿದ್ರೂ ಕೂಡ ನಾನು ಆ ರೀತಿ ಟೀಕೆ ಮಾಡೋದಿಲ್ಲ. ಯಾಕೆಂದರೆ ಅದು ನಮ್ಮ ಸಂಸ್ಕಾರ ಅಲ್ಲ, ನಮ್ಮ ಪಕ್ಷದ ರಾಜಕಾರಣದ ಸಂಸ್ಕಾರ ಕೂಡ ಅದಲ್ಲ. ಆದರೆ ಸಿದ್ದರಾಮಯ್ಯನವರ ಆಡಳಿತದ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಬೇಕಾಗಿದೆ. ಯಾಕೆಂದರೆ ಬೆಂಗಳೂರಿನ ಸಂಸದರುಗಳ ಬಗ್ಗೆ ಪ್ರಶ್ನೆ ಕೇಳಿದ್ದೀರಿ, ಮೋದಿಯವ್ರ ಬಗ್ಗೆ ಪ್ರಶ್ನೆ ಕೇಳಿದ್ದೀರಿ. ಆದ್ದರಿಂದ ನಿಮಗೆ ನಿಮ್ಮ ಆಡಳಿತದ ಬಗ್ಗೆ ಪ್ರಶ್ನೆ ಕೇಳಬೇಕಾಗಿದೆ. ಸಿದ್ದರಾಮಯ್ಯನವರೇ, ಕರ್ನಾಟಕಕ್ಕೆ ಹಿಡಿದಿರುವಂಥ ಗ್ರಹಣ ನಿಮ್ಮ ಆಡಳಿತ. ಸುಮಾರು ಹೆಚ್ಚು ಕಡಿಮೆ 3 ವರ್ಷ ಆಯಿತು ನೀವು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು. ಬೆಂಗಳೂರಿನ ಸ್ಥಿತಿ ನೋಡಿದ್ರೆ, ಬೆಂಗಳೂರಿಗರ ಸ್ಥಿತಿ ನೋಡಿದ್ರೆ ನರಕ ಯಾತನೆಯಲ್ಲಿ ಬೆಂಗಳೂರಿನವರು ಇವತ್ತು ಒದ್ದಾಡ್ತಾ ಇದ್ದಾರೆ. ಒಂದೇ 1 ಕಿಲೋಮೀಟರ್ ರೋಡು ಗುಂಡಿ ಇಲ್ದಲೇ ಇಲ್ಲ. ನಿಮ್ಮ ಆಡಳಿತ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ಬೆಂಗಳೂರಿನ ರಸ್ತೆಗಳ ಗುಂಡಿಗಳೇ ಸಾಕ್ಷಿ. ಹಬ್ಬಕ್ಕೆ ಹಾಸನಕ್ಕೆ, ಚಿಕ್ಕಮಗಳೂರಿಗೆ ಮೊನ್ನೆ ಹೋಗಿ ಬಂದಿದ್ವಿ. ನ್ಯಾಷನಲ್ ಹೈವೇ ಮುಗಿದು ಎಲ್ಲಿಗೆ ನಿಮ್ಮ ರಾಜ್ಯದ ರಸ್ತೆ ಪ್ರಾರಂಭ ಆಗತ್ತೆ, ಅಲ್ಲಿಂದ ಪ್ರಾರಂಭ ಆಯಿತು ಅಂತಂದರೆ ಗುಂಡಿಗಳು, ವಾಪಸ್ ನ್ಯಾಷನಲ್ ಹೈವೇ ಬರೋವರೆಗೂ ಗುಂಡಿಗಳೇ ಗುಂಡಿಗಳು. ಇದು ನಿಮ್ಮ ಆಡಳಿತದ ವೈಖರಿ. ಬೆಂಗಳೂರಿನಲ್ಲಿ 1 ಕಿಲೋಮೀಟರ್ ರೋಡ್ ಸರಿ ಇಲ್ಲ, ಅರ್ಧ ಕಿಲೋಮೀಟರ್ ಫುಟ್ಪಾತ್ ಸರಿ ಇಲ್ಲ. ಮೋದಿಗೆ ಪ್ರಶ್ನೆ ಕೇಳಕ್ಕೆ ಬರ್ತಾ ಇದ್ದೀರಿ ನೀವು, ಸಂಸದರಿಗೆ ಪ್ರಶ್ನೆ ಕೇಳಕ್ಕೆ ಬರ್ತಾ ಇದ್ದೀರಿ. ಕಳೆದ ಒಂದೇ ವಾರದಲ್ಲಿ ಬಸವನಗುಡಿಯಲ್ಲಿ, ಮಲ್ಲೇಶ್ವರದಲ್ಲಿ, ಗಂಗೊಣ್ಣಹಳ್ಳಿಯಲ್ಲಿ 3 ಜನ ಹೆಣ್ಣು ಮಕ್ಕಳ ರೇಪು ಮರ್ಡರ್ ಆಗಿದೆ.
ನಿಮ್ಮದೇ ಊರಿನ ಮೈಸೂರಿನಲ್ಲಿ 9 ವರ್ಷದ ಬಾಲಕಿ ಮೇಲೆ ಗ್ಯಾಂಗ್ ರೇಪ್ ಆಗಿದೆ. ನಿಮ್ಮ ಹೋಮ್ ಮಿನಿಸ್ಟ್ರು ದೀಪಾವಳಿ ಬೆಟ್ಟಿಂಗಲ್ಲಿ ಬ್ಯುಸಿ ಇದ್ದಾರೆ. ಇದು ನಿಮ್ಮ ಆಡಳಿತದ ವೈಖರಿ. ಒಂದು ವಾರದಲ್ಲಿ ಬೆಂಗಳೂರಿನಲ್ಲಿ 3 ರೇಪು ಮರ್ಡರ್ ಆಗುತ್ತೆ, ಅದಕ್ಕೆ ನಿಮ್ಮ ಉತ್ತರ ಇಲ್ಲ. ನಿಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಾಗಿ, ನಿಮ್ಮ ಹೋಮ್ ಮಿನಿಸ್ಟರ್ಗಳಾದಿಯಾಗಿ ಯಾರು ಅದ್ರ ಬಗ್ಗೆ ಪ್ರಶ್ನೆನೇ ಎತ್ತಲ್ಲ, ಯಾರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ವಿಧಾನಸೌಧದ ರಸ್ತೆ ಸರಿ ಇಲ್ಲ ಸರ್, ವಿಧಾನಸೌಧದ ರಸ್ತೆ. ಚಿಕ್ಕಮಗಳೂರಿನಲ್ಲಿ DC ಆಫೀಸ್ ಎದುರುಗಡೆ ರಸ್ತೆ ಸರಿ ಇಲ್ಲ. ನಾನು ನಿನ್ನೆ ಅಲ್ಲಿ ಹೋಗಿ ಬಂದಿದ್ರಿಂದ ಅದನ್ನು ಹೇಳ್ತಾ ಇದ್ದೀನಿ. ಇದು ಕರ್ನಾಟಕದ ಪ್ರತಿ ಜಿಲ್ಲೆಯ, ಪ್ರತಿ ಮುನ್ಸಿಪಾಲ್ಟಿಯ, ಪ್ರತಿ ಕಾರ್ಪೊರೇಷನ್ನ ಕತೆ. ಇದು 2 ವಾರದ ಹಿಂದೆ $15 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಅನ್ನು ಆಂಧ್ರ ಪ್ರದೇಶಕ್ಕೆ ಕಳ್ಕೊಂಡ್ವಿ ನಾವು. ಅವ್ರು ಫಸ್ಟ್ ಕನ್ಸಿಡರ್ ಮಾಡಿದ್ದು ಬೆಂಗಳೂರಿಗೆ ಬರೋಕ್ಕೆ. ನಿಮ್ಮ ಆಡಳಿತ ನೋಡಿ ಇಷ್ಟು ಸಖತ್ತಾಗಿ ನಡೀತಾ ಇದೆ ಕರ್ನಾಟಕ ಅಂತ ಅವ್ರಿಗೆ ಅನಿಸಿ ಇಲ್ಲಿ ಬೇಡಪ್ಪ ಅಂತ ಹೇಳಿ ಆಂಧ್ರ ಪ್ರದೇಶಕ್ಕೆ $15 ಬಿಲಿಯನ್ ಇನ್ವೆಸ್ಟ್ಮೆಂಟ್ ತಗೊಂಡೋದು. ನಿಮ್ಮ IT ಮಿನಿಸ್ಟ್ರು RSS ಬ್ಯಾನ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಗ್ಯಾಂಗ್ ರೇಪ್ಗಳು, ಮರ್ಡರ್ಗಳಾಗ್ತವೆ, ನಿಮ್ಮ ಹೋಮ್ ಮಿನಿಸ್ಟ್ರು ಜೂಜಾಡೋದ್ರಲ್ಲಿ ಬ್ಯುಸಿ ಇರ್ತಾರೆ. $15 ಬಿಲಿಯನ್ ಇನ್ವೆಸ್ಟ್ಮೆಂಟು ಕರ್ನಾಟಕ ಕಳ್ಕೊಳ್ಳುತ್ತೆ, ನಿಮ್ಮ IT ಮಿನಿಸ್ಟ್ರು RSS ಬ್ಯಾನ್ ಮಾಡೋದ್ರಲ್ಲಿ ಬ್ಯುಸಿ ಇರ್ತಾರೆ. ಇದು ನಿಮ್ಮ ಆಡಳಿತದ ವೈಖರಿ. ಪ್ರತಿ ಸತಿ ಮೋದಿಗೆ ಪ್ರಶ್ನೆ ಹಾಕೋದು ನೀವು ನಿಮ್ಮ ಆಡಳಿತದ ವೈಫಲ್ಯವನ್ನು ಮುಚ್ಕೊಳ್ಳೋದಕ್ಕೋಸ್ಕರ. ಸಂಸದರಿಗೆ ನೀವು ಪ್ರಶ್ನೆ ಕೇಳ್ತಾ ಇರೋದು ನಿಮಗೆ ಸರಿಯಾಗಿ ಮಾಡೋಕ್ಕಾಗ್ದಲೇ ಇರೋದ್ರಿಂದ ಆಡಳಿತ ಇನ್ನೊಬ್ಬರಿಗೆ ಯಾರಿಗೋ ಪ್ರಶ್ನೆ ಕೇಳ್ತಾ ಇದ್ದೀವಿ. 2,300 ಜನ ರೈತರು ಕರ್ನಾಟಕದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನಿಮ್ಮ ಆಡಳಿತದಲ್ಲಿ. ಇದಕ್ಕೆ ಮೋದಿಯವ್ರ ಕಾರಣನಾ? KSRTC BMTC ಬಸ್ನ ನೌಕರರು ಸಂಬಳ ಕೊಟ್ಟಿಲ್ಲ ಅಂತ ಹೇಳಿ ಗಲಾಟೆ ಮಾಡ್ತಾ ಇದ್ದಾರೆ. ಬಸ್ ತೆಗೆಯೋದಿಲ್ಲ ನಾವು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಇದಕ್ಕೆ ಮೋದಿಯವ್ರ ಕಾರಣನಾ? ಬೆಂಗಳೂರಿನಲ್ಲಿ 3 ವರ್ಷ ಆಯಿತು ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು. 5 ವರ್ಷ 6 ವರ್ಷದಿಂದ ಪೆಂಡಿಂಗ್ ಇರುವಂಥ ಹಿಂದಿನ ಸರ್ಕಾರದಲ್ಲಿ ಶುರುವಾಗಿದ್ದಂಥ ಫ್ಲೈಓವರ್ ಪ್ರಾಜೆಕ್ಟ್ಗಳನ್ನು 3 ವರ್ಷ ಆದರೂ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ನಿಮಗೆ. ಇನ್ನು ಹೊಸ 100 ಕಿಲೋಮೀಟರ್ ಫ್ಲೈಓವರ್ ಕಟ್ಟಕ್ಕೆ ಹೋಗ್ತಾ ಇದ್ದೀರಾ ನೀವು. 1 ಕಿಲೋಮೀಟರ್ ಫ್ಲೈಓವರ್ ಕಟ್ಟಕ್ಕೆ 8 ವರ್ಷ ತಗೊಂಡವ್ರು 100 ಕಿಲೋಮೀಟರ್ ಫ್ಲೈಓವರ್ ಕಟ್ಟಬೇಕು ಅಂತಂದರೆ ನಿಮ್ಮ ಸ್ಪೀಡಲ್ಲೇ ಕಟ್ಟಿದ್ರೆ 800 ವರ್ಷ ಬೇಕಾಗುತ್ತೆ ಸಿದ್ದರಾಮಯ್ಯನವರೇ. ಈ ಸ್ಪೀಡಲ್ಲಿ ನಿಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ. ಯುವಕರು ಹುಬ್ಳಿ ಧಾರವಾಡದಲ್ಲಿ ಸಾವಿರಾರು ಜನ ನೀವು ಭರ್ತಿ ಮಾಡ್ತಾ ಇಲ್ಲ ಅಂತೇಳಿ ರಸ್ತೆಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ. ಶಿಕ್ಷಕರದ್ದು ಸರಿಯಾಗಿರುವಂಥ ವೇಕೆನ್ಸಿಗಳದ್ದು ಫಿಲಪ್ ಆಗಿಲ್ಲ. ಟ್ರಾನ್ಸ್ಫರ್ಗಳಲ್ಲಿ ದೊಡ್ಡ ಮಾಫಿಯಾ ನಡೀತಾ ಇದೆ. ಬೆಂಗಳೂರಿನಲ್ಲಿ 1 ಚದರಡಿ ನೀವು ಪ್ಲಾನ್ ಸ್ಯಾಂಕ್ಷನ್ ತಗೋಬೇಕು ಅಂತಂದರೆ ₹75 ₹100 ಅಂತ ರೇಟ್ ಚಾರ್ಟ್ ಇಟ್ಕೊಂಡು ಭ್ರಷ್ಟಾಚಾರ ನಡೀತಾ ಇದೆ. ಬರ್ತಾ ಇರುವಂಥ ಪ್ರತಿ ಹಣ ಕೂಡ ಬೆಂಗಳೂರಿಗೆ, ಇಲ್ಲಿಗೆ, ಕರ್ನಾಟಕಕ್ಕೆ ಉಪಯೋಗ ಆಗೋದ್ರ ಬದಲು ನೀವು ಇದನ್ನೆಲ್ಲ ಅದನ್ನು ಬಿಹಾರ್ ಎಲೆಕ್ಷನಿಗೆ, ಇನ್ನೊಂದು ಕಡೆಗೆ ಫಂಡಿಂಗಿಗೆ, ನಿಮ್ಮ ಕಾಂಗ್ರೆಸ್ ಫಂಡಿಂಗಿಗೆ ಉಪಯೋಗಿಸ್ತಾ ಇದ್ದೀರಿ. 7 ಜನ ಸರ್ಕಾರಿ ನೌಕರರದ್ದು ಆತ್ಮಹತ್ಯೆ ಆಗಿದೆ. ಕಾಂಟ್ರಾಕ್ಟರ್ಗಳು ಯಾರು ಕೂಡ ನೀವು ಬಿಲ್ ಪೆಂಡಿಂಗ್ ಇಟ್ಕೊಂಡಿದ್ದೀರಿ, ಯಾವುದನ್ನು ಕೂಡ ನೀವು ದುಡ್ಡು ರಿಲೀಸ್ ಮಾಡ್ತಾ ಇಲ್ಲ ಅಂತ ಅವ್ರು ರಸ್ತೆಗೆ ಬಂದಿದ್ದಾರೆ. ನಮ್ಮ ಸರ್ಕಾರ ಆಡಳಿತ ಬಿಟ್ಟು ಹೊರಡುವಂಥ ಸಂದರ್ಭದಲ್ಲಿ ನಾವು ರೆವೆನ್ಯೂ ಸರ್ಪ್ಲಸ್ ಬಜೆಟ್ ಕೊಟ್ಟೋಗಿದ್ವಿ. ಇವತ್ತು ದೇಶದ ಅತಿ ಹೆಚ್ಚು ಸಾಲ ಮಾಡಿರುವಂಥ ರಾಜ್ಯಗಳ ಪೈಕಿ ಕರ್ನಾಟಕಕ್ಕೆ ನೀವು ತೆಗೆದುಕೊಂಡು ಬಂದಿದ್ದೀರಾ. ಕರ್ನಾಟಕದಲ್ಲಿ ಇವತ್ತು ₹100 ನಮ್ಮ ಆದಾಯ ಬಂತು ಅಂತಂದರೆ ₹18 ₹100 ಬರೀ ಬಡ್ಡಿ ಕಟ್ಟೋದ್ರ ಕಡೆ ಹೋಗ್ತಾ ಇದೆ. ನಿಮ್ಮ MLAಗಳು ಇವತ್ತು ಗಲಾಟೆ ಮಾಡ್ತಾ ಇದ್ದಾರೆ, ಅಭಿವೃದ್ಧಿಗೆ ₹1 ದುಡ್ಡು ಕೊಡ್ತಾ ಇಲ್ಲ ನೀವು ಅಂತ. ನಿಮ್ಮ MLAಗಳು ಜೈಲಲ್ಲಿ ಇಲ್ದಲೇ ಇರೋರು. ಯಾಕೆಂದರೆ ಬಹುಶಃ 4 ಜನ ಜೈಲಲ್ಲಿ ಇದ್ದಾರೆ, ಅದರಲ್ಲಿ 2 ಇವಾಗ ಬೈಲಲ್ಲಿ ಬಂದಿದ್ದಾರೆ. ಇದು ನಿಮ್ಮ ಆಡಳಿತದ ವೈಖರಿ. ಕಳೆದ 3 ವರ್ಷದಲ್ಲಿ ಬೆಂಗಳೂರಿಗೆ ಒಂದೇ ಒಂದು ಸಿಂಗಲ್ ಪ್ರಾಜೆಕ್ಟ್ ನೀವು ಬೆಂಗಳೂರಿಗೆ ಮಾಡಿರುವಂಥದ್ದು, ಶುರು ಮಾಡಿ ಕಂಪ್ಲೀಟ್ ಮಾಡಿರುವಂಥದ್ದನ್ನು ಒಂದನ್ನು ನೀವು ತೋರಿಸಿ ಸಿದ್ದರಾಮಯ್ಯ. ಬೆಂಗಳೂರಿಗೆ ಮಾಡಿರೋದು ನೀವು. ಇದು ನಿಮ್ಮ ರಿಪೋರ್ಟ್ ಕಾರ್ಡ್. ₹100 ಕರ್ನಾಟಕ ಇವತ್ತು ರೆವೆನ್ಯೂ ಬರ್ತಾ ಇದೆ ಅಂದರೆ ₹18 ಬಡ್ಡಿ ಕಟ್ಟೋದ್ರಲ್ಲಿ ಹೋಗ್ತಾ ಇದೆ. ಇದು ಇವತ್ತು ಕರ್ನಾಟಕದ ಸ್ಥಿತಿ. ಕರ್ನಾಟಕದ ಕಳೆದ 3 ವರ್ಷದ ಬಜೆಟ್ನಲ್ಲಿ, ನೀವೇ ಮಂಡಿಸಿರುವಂಥ ಬಜೆಟ್ನಲ್ಲಿ ರಸ್ತೆಗೆ ಎಷ್ಟು ದುಡ್ಡು ಮೀಸಲಿಟ್ಟಿದ್ದೀವೋ, ಶಾಲಾ ಕಾಲೇಜುಗಳ ಅಭಿವೃದ್ಧಿಗೆ ಎಷ್ಟು ಮೀಸಲಿಟ್ಟಿದ್ದೀವೋ, ನೀರಾವರಿಗೆ ಎಷ್ಟು ಹಣ ಮೀಸಲಿಟ್ಟಿದ್ದೀವೋ,
ಆರೋಗ್ಯಕ್ಕೆ ಎಷ್ಟು ಮೀಸಲಿಟ್ಟಿದ್ದೀವೋ ಇದೆಲ್ಲದಕ್ಕಿಂತ ಹೆಚ್ಚು ದುಡ್ಡು ಇದನ್ನೆಲ್ಲ ಒಟ್ಟಿಗೆ ಸೇರಿದ್ರೆ ಎಷ್ಟು ಹಣ ಆಗುತ್ತೋ ಇದಕ್ಕಿಂತ ಜಾಸ್ತಿ ಹಣ ನಿಮ್ಮ 64.5 ಸಾವಿರ ಕೋಟಿ ರೂಪಾಯಿ ನಿಮ್ಮ ಗ್ಯಾರಂಟಿಗಳಿಗೆ ಹೋಗ್ತಾ ಇದೆ. ಕರ್ನಾಟಕದ ಜನರನ್ನ ಸ್ವಾಭಿಮಾನಿಯಾಗಿ ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋ ರೀತಿ ಮಾಡೋದ್ರು ಬಿಟ್ಟು ಸರ್ಕಾರದ ಮೇಲೆ ಸಣ್ಣ ಪುಟ್ಟದಕ್ಕೂ ಅವಲಂಬಿತರಾಗಿರೋ ರೀತಿ ಮಾಡಿದ್ದೀರಾ. ಇದೇ ನಿಮ್ಮ ಆಡಳಿತದ ವೈಖರಿ. 2.5 ವರ್ಷ ಆಗಿದೆ ಸಿದ್ದರಾಮಯ್ಯನವರೇ. ನಿಮಗೆ ಅಮಾವಾಸ್ಯೆ, ಪೂರ್ಣಿಮೆ, ಹುಣ್ಣಿಮೆ ಇದ್ರ ಬಗ್ಗೆನೇ ನಿಮಗೆ ಭಾಳ ಅರ್ಥ ಆಗೋದ್ರಿಂದ, ಈ ಭಾಷೆಗಳ ಕನ್ಫ್ಯೂಷನ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗೋದ್ರಿಂದ ಹೇಳ್ತಾ ಇದ್ದೀನಿ, ಕರ್ನಾಟಕಕ್ಕೆ ಹಿಡಿದಿರುವಂಥ ದೊಡ್ಡ ಗ್ರಹಣ ಅಂತಂದರೆ ನಿಮ್ಮ ಆಡಳಿತ. ಅದು ಇನ್ನು 2.5 ವರ್ಷದಲ್ಲಿ ಈ ಗ್ರಹಣ ಮುಕ್ತಿಯಾಗತ್ತೆ. ಗ್ರಹಣದಿಂದ ಹೊರಗಡೆ ಬಂದ ಮೇಲೆ ಮತ್ತೆ ಕರ್ನಾಟಕ ಆ ಸೂರ್ಯ ಚಂದ್ರರಿರೋವರೆಗೂ ಕೂಡ ಪ್ರಕಾಶಮಾನವಾಗಿ ಸೂರ್ಯ ಚಂದ್ರರಿರೋವರೆಗೂ ಕೂಡ ಕರ್ನಾಟಕ ಮತ್ತೆ ಬೆಳಗತ್ತೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಿವೇದನೆ ಮಾಡ್ತಾ ಇದ್ದೀನಿ, ಈಗಲಾದರೂ ಇನ್ನು 2.5 ವರ್ಷ ಬಾಕಿ ಇದೆ. ನೀವು ರಾಜಕಾರಣದಿಂದ ರಿಟೈರ್ ಆದಮೇಲೆ ನಿಮ್ಮ ಲೆಗಸಿ ಏನು ಕರ್ನಾಟಕಕ್ಕೆ ಅಂತ ಯಾರಾದರೂ ನೆನಪಿಸ್ಕೊಂಡ್ರೆ, ರೆವೆನ್ಯೂ ಸರ್ಪ್ಲಸ್ ಇದ್ದಂಥ ಶ್ರೀಮಂತವಾಗಿದ್ದ ಕರ್ನಾಟಕವನ್ನು ಬರಡು ಮಾಡಿ ಸಾಲಕ್ಕೆ ತೆಗೆದುಕೊಂಡಿದ್ದು ನಿಮ್ಮ ಆಡಳಿತನ ನೆನಪಿಸ್ಕೊಳ್ಬಾರ್ದು. ರಾಜ್ಯದ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೂ ದುಡ್ಡಿಲ್ದಲೇ ಇರುವಂಥ ಸ್ಥಿತಿಗೆ ರಾಜ್ಯ ತೆಗೆದುಕೊಂಡು ಬಂದಿದ್ದು ಸಿದ್ದರಾಮಯ್ಯನವರು ಅಂತ ನೆನಪಿಸ್ಕೊಳ್ಬಾರ್ದು. ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ, ಬೇರೆ ಬೇರೆ ಊರುಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಿರಂತರ ಅತ್ಯಾಚಾರಗಳು ನಡೀತಿತ್ತು, ಅವ್ಯಾಹತವಾಗಿ ನಡೀತಾ ಇತ್ತು ಅನ್ನುವಂಥ ಆಡಳಿತದ ಕೆಟ್ಟ ಹೆಸರು ನಿಮಗೆ ಬೇಡ. ನಾಮುಂದು ತಾಮುಂದು ಅಂತ ಬೇರೆ ಬೇರೆ ಕಂಪ್ನಿಗಳು ಬೆಂಗಳೂರಿಗೆ ಬಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅದೆಲ್ಲ ಹೋಗಿ ಬೆಂಗಳೂರಿನಿಂದ ಓಡೋಗ್ತಾ ಇರುವಂಥ ಕಂಪ್ನಿಗಳ ಸ್ಥಿತಿ ನಿಮ್ಮ ಆಡಳಿತ ಅಂತ ಆಗಬಾರ್ದು. ಬೆಂಗಳೂರಿನ ಗುಂಡಿ ಮುಚ್ಚಿ ಸರಿಯಾಗಿರುವಂಥ ರಸ್ತೆ ಮಾಡಿಕೊಡಿ, ಕಸ ಎತ್ಸಿ ಅಂತ ಕೇಳಿದ್ದಕ್ಕೆ, ಬೇಸಿಕ್ ಕೇಳಿದ್ದಕ್ಕೆ ಬೆಂಗಳೂರಿನಲ್ಲಿ ಸಾವಿರಾರು ಜನಕ್ಕೆ ಉದ್ಯೋಗ ಕೊಟ್ಟು ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಬೆಂಗಳೂರಿಗೆ, ಕರ್ನಾಟಕಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದವರಿಗೆ ನಿಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಾಗಿ ನೀವೆಲ್ಲರೂ ಸೇರಿ ಬೈತಾ ಇದ್ದೀರಿ. ಇವರಿಗೆ ಬೆಂಗಳೂರಲ್ಲಿ ಉದ್ಯೋಗ ಸೃಷ್ಟಿಯಾಗೋದು ಹೇಗೆ? ಈಗಲೂ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈ ಅಮಾವಾಸ್ಯೆ, ಪೂರ್ಣಿಮೆ, ಹುಣ್ಣಿಮೆ, ಚಂದ್ರ, ಸೂರ್ಯ, ಗ್ರಹಣ ಈ ಎಲ್ಲದನ್ನು ನೀವು ಜ್ಯೋತಿಷಿಗಳಿಗೆ ಬಿಡಿ. ನೀವು ಮುಖ್ಯಮಂತ್ರಿಗಳಾಗಿ ರಾಜ್ಯದ ಆಡಳಿತದ ಬಗ್ಗೆ ಯೋಚನೆ ಮಾಡಿ. ನಿಮ್ಮ IT ಮಿನಿಸ್ಟ್ರಿಗೆ RSS ಬ್ಯಾನು ಇನ್ನೊಂದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ರು ಬಿಟ್ಟು ಕರ್ನಾಟಕಕ್ಕೆ ಹೊಸ IT ಇನ್ವೆಸ್ಟ್ಮೆಂಟ್ಗಳನ್ನು ತೆಗೆದುಕೊಂಡು ಬರೋದಕ್ಕೆ ಅವರಿಗೆ ಡೈರೆಕ್ಷನ್ ಕೊಡಿ. ರಸ್ತೆಲಾಗ್ತಾ ಇರುವಂಥ ಮರ್ಡರು, ರೇಪ್ಗಳನ್ನು ತಡಿಬೇಕು ಅನ್ನೋದನ್ನು ನಿಮ್ಮ ಗೃಹ ಮಂತ್ರಿಗಳಿಗೆ ಹೇಳಿ, ಇನ್ನಾದರೂ ಬೆಟ್ಟಿಂಗಿಂದ ಸ್ವಲ್ಪ ಫ್ರೀ ಮಾಡಿಕೊಂಡು ಇನ್ನು ಮುಂದೆ ಈ ಆಡಳಿತ ಕೊಡೋದ್ರ ಕಡೆಗೆ ಯೋಚನೆ ಮಾಡಿ, ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಅಂತ ಅವರಿಗೆ ಗಮನ ಕೊಡಿ. ಸರ್ಕಾರಿ ನೌಕರರಿಗೆ ಮೊನ್ನೆ ದೀಪಾವಳಿ ಹಬ್ಬ ಬಂತು, ನಮಗೆ ಎಷ್ಟೋ ಜನ ಫೋನ್ ಮಾಡಿದ್ರು, ಪ್ರೈವೇಟಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಬೋನಸ್ ಸಿಕ್ಕಿದೆ, ನಾವು ಸರ್ಕಾರಿಲಿ ಕೆಲಸ ಮಾಡ್ತಾ ಇರೋರು ನಮಗೆ ಸಂಬಳ ಕರೆಕ್ಟ್ ಟೈಮಿಗೆ ಬರ್ತಾ ಇಲ್ಲ ಅಂತ. ಅವರಿಗೆ ಸಂಬಳ ಕೊಡೋದಕ್ಕೆ ಫಸ್ಟ್ ಶುರು ಮಾಡಿ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚಿ ಕಸ ಎತ್ಸಿ ಮೋದಿ ಅವ್ರಿಗೆ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಫಸ್ಟು ಬೆಂಗಳೂರಿನಲ್ಲಿ ಗುಂಡಿ ಇಲ್ದಲೇ ಇರುವಂಥ 1 ಕಿಲೋಮೀಟರ್ ರಸ್ತೆ ಕೊಡಿ, ಕಸ ಇಲ್ದಲೇ ಇರುವಂಥ, ಒಡೆದೋಗಿರೋ ಫುಟ್ಪಾತ್ ಇಲ್ದಲೇ ಇರುವಂಥ ಅರ್ಧ ಕಿಲೋಮೀಟ್ರ್ ಫುಟ್ಪಾತನ್ನು ಬೆಂಗಳೂರಿಗೆ ಕೊಡಿ. ಆಮೇಲೆ ಬೇರೆದನ್ನು ಮಾತನಾಡಿ. ನಮಸ್ಕಾರ. RSS ಈಗ ಪಥಸಂಚಲನ ಮಾಡ್ತಾ ಇದೆ. ಸೊ ಅದಕ್ಕೆ ಭೀಮ್ ಆರ್ಮಿ ಅನ್ನೋದು ಕೂಡ ಈಗ ಹೊಸದಾಗಿ ಪಥಸಂಚಲನ ಮಾಡ್ತಾರೆ. ಅಂದರೆ 100 ವರ್ಷದ ಬಳಿಕ ಈ ರೀತಿಯಾದಂಥ ಸಂಘಟನೆ ಕೂಡ RSSನ ನಡೆಯಲೇ ನಡೀತಾ ಇದೆಯಾ ಅಥವಾ ಹಠಕ್ಕೆ ಬಿದ್ದು ಬೇರೆ ರೀತಿಯಲ್ಲಿ ಮಾಡ್ತಾ ಇದೆಯಾ? ನೋಡಿ, ಯಾರ್ಯಾರಿಗೆ ಪಥಸಂಚಲನ ಮಾಡಬೇಕು ಅಂತ RSSದಿಂದ ಸ್ಫೂರ್ತಿ ಬಂದಿದೆ ಅವರೆಲ್ರಿಗೂ ಪಥಸಂಚಲನ ಮಾಡೋದಕ್ಕೆ ಸಂವಿಧಾನದ ಅಡಿಯಲ್ಲಿ ಹಕ್ಕಿದೆ. ಚಿತ್ತಾಪುರದಲ್ಲಿ ಸಂವಿಧಾನವನ್ನು ಸಸ್ಪೆಂಡ್ ಮಾಡಿ ಅವ್ರಿಗೆ ಬೇಕಿದ್ದಂಥ ಹುಕುಮ್ನ ರೀತಿ ನಡೆಸೋದಕ್ಕೆ ಪ್ರಯತ್ನ ಆಯಿತು. ಹೈಕೋರ್ಟು ದೇಶ ನಡೆಯುವಂಥದ್ದು ಬಾಬಾ ಸಾಹೇಬರ ಸಂವಿಧಾನದ ಕೆಳಗಡೆ, ನಿಮ್ಮ ಹುಕುಮ್ನ ಮೇಲಲ್ಲ ಅಂತ ರಾಜ್ಯ ಸರ್ಕಾರಕ್ಕೆ ಸರಿಯಾಗಿರುವಂಥ ಪಾಠ ಕಲಿಸಿದೆ. ಈ ಹಿಂದೆ ಕೂಡ SDPI ಮತ್ತು PFIನವರು ಕರಾವಳಿ ಭಾಗದಲ್ಲಿ RSSನಂತೆಯೇ ಪಥಸಂಚಲನ ಮಾಡೋದಕ್ಕೆ ಪ್ರಯತ್ನಗಳನ್ನು ಮಾಡಿದರು. 1-2 ವರ್ಷ ಮಾಡಿದ್ರು. ಇವತ್ತು ಇನ್ಯಾರೋ ಹೊರಟಿದ್ದಾರೆ,
ಪಥಸಂಚಲನ ಮಾಡಲಿ. RSSನ ಶಿಸ್ತು, RSSನ ಬದ್ಧತೆ, RSSನ ದೇಶಭಕ್ತಿಯಿಂದ ಪ್ರೇರಣೆಗೊಂಡು ಅದನ್ನು ನಾವೆಲ್ಲರೂ ಕೂಡ ಅಳವಡಿಸ್ಕೊಳ್ಬೇಕು ಅಂತ ಯಾರಿಗೇ ಆಸಕ್ತಿ ಇದ್ರೂ ಕೂಡ ಅವರಿಗೆ ನಮ್ಮ ಬೆಂಬಲ ಮತ್ತು ಸಹಕಾರ ಇರುತ್ತೆ. ಅವರು ಕೂಡ ನಿಮ್ಮ ಹೆಸರು ಹೇಳಕ್ಕೆ ಇಷ್ಟಪಡಲಿಲ್ಲ. ಮೊನ್ನೆ ಸಿದ್ದರಾಮಯ್ಯನವರು ಅಮಾವಾಸ್ಯೆ ಅಂತಾಗ ಡಿ.ಕೆ ಶಿವಕುಮಾರ್ ಅವರು ಕೂಡ ಸಂಸದರಿದ್ದಾರಲ್ಲ, ಅವ್ರ ಹೆಸರು ಹೇಳಕ್ಕೆ ನಂಗೆ ಇಷ್ಟ ಇಲ್ಲ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು ಬೆಂಗಳೂರು ಥರದ ಸಂಬಂಧ. ನೋಡಿ, ಬೆಂಗಳೂರಿನ ಅಭಿವೃದ್ಧಿಗೆ ಬೇಕಾಗಿರುವಂಥದ್ದು ಸಾರ್ವಜನಿಕ ಸಾರಿಗೆ. ಈ ಟನಲ್ ಬಗ್ಗೆ ನಾನು ಹಿಂದೆ ಕೂಡ ಮಾತನಾಡಿದ್ದೀನಿ. ಇವತ್ತು ಅದನ್ನು ನಾನು ಮತ್ತೆ ವಿಸ್ತಾರವಾಗಿ ಹೇಳಿ ಡೈವರ್ಟ್ ಮಾಡಲಿಕ್ಕೆ ಇಚ್ಛೆ ಪಡೋದಿಲ್ಲ ಸಬ್ಜೆಕ್ಟ್ನ. ನಿಮ್ಮ ಸರ್ಕಾರದ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ನ ಎಕ್ಸ್ಪರ್ಟ್ ಕಮಿಟಿನೇ ನಿಮ್ಮ DPR ಸರಿ ಇಲ್ಲ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ 90% ಜನ ಓಡಾಡುವಂಥದ್ದು ಸಾರ್ವಜನಿಕ ಸಾರಿಗೆಯಲ್ಲಿ, 10% ಜನರ ಹತ್ರ ಕಾರ್ ಇರೋವಂಥದ್ದು. ನೀವು 20,000 ಕೋಟಿ ರೂಪಾಯಿನ ಖರ್ಚು ಮಾಡಬೇಕಾಗಿರೋದು ಯಾರಿಗೋಸ್ಕರ? ಯಾರಿಗೆ ಖರ್ಚು ಮಾಡೋಕ್ಕೆ ಹೊರಟಿದ್ದೀರಿ? ಕಾರ್ ಇಟ್ಕೊಂಡಿರುವಂಥ ಶ್ರೀಮಂತರಿಗೆ ಮಾತ್ರ ನಾವು ರಸ್ತೆ ಮಾಡ್ತೀವಿ. ಸಾರ್ವಜನಿಕ ಸಾರಿಗೆಯಲ್ಲಿ ಓಡಾಡುವಂಥವ್ರಿಗೆ, ಮೆಟ್ರೋಲ್ ಓಡಾಡುವಂಥವ್ರಿಗೆ, ಬಸ್ಸಲ್ಲಿ ಓಡಾಡುವಂಥವ್ರಿಗೆ, ರಸ್ತೆಯಲ್ಲಿ ನಡ್ಕೊಂಡು ಓಡಾಡುವಂಥವ್ರಿಗೆ, ಆಟೋದಲ್ಲಿ ಓಡಾಡುವಂಥವ್ರಿಗೆ, ಇವ್ರಿಗೆ ಯಾರಿಗೂ ನಾವು ಕೆಲಸನೇ ಮಾಡಲ್ಲ, ಸರ್ಕಾರ ಅವ್ರಿಗೆ ಯಾರಿಗೂ ನಾವು ನೋಡೋದೇ ಇಲ್ಲ ಅಂತಂದರೆ ಇದು ಆರ್ಥಿಕ ಅಸ್ಪೃಶ್ಯತೆ ಅಲ್ವಾ? ಇದು ನಾವು ಟನಲ್ ರೋಡನ್ನು ವಿರೋಧ ಮಾಡ್ತಾ ಇರೋವಂಥದ್ದು ಸೈಂಟಿಫಿಕ್ ಕಾರಣಕ್ಕೋಸ್ಕರ. ಬೆಂಗಳೂರಿನ ಒಂದು ದೊಡ್ಡ ಆಸ್ತಿ ನಮ್ಮ ಲಾಲ್ಬಾಗು. ಅದರಲ್ಲಿ 6 ಎಕರೆ ಲಾಲ್ಬಾಗನ್ನು ನಾವು ಅಕ್ವೈರ್ ಮಾಡಿಕೊಂಡು ಟನಲ್ ರಸ್ತೆ ಮಾಡ್ತೀವಿ. ನಿಮಗೆಲ್ಲ ಆಶ್ಚರ್ಯ ಆಗುತ್ತೆ ಸರ್, ನಾನು ನಂಬರ್ ತಪ್ಪು ಹೇಳ್ತಾ ಇಲ್ಲ, ಎಷ್ಟೋ ಸತಿ ಆಶ್ಚರ್ಯ ಆಗ್ಬಿಡ್ತದೆ ಎಷ್ಟು ಹಳೇದು ಅಂತ. 3,000 ಕೋಟಿ ವರ್ಷ ಹಳೇದು, 3,000 ಮಿಲಿಯನ್ ಇಯರ್ಸ್ ಓಲ್ಡ್ ಲಾಲ್ಬಾಗ್ನಲ್ಲಿರುವಂಥ ಒಂದು ಕಲ್ಲು, ಆ ಬಂಡೆ ಇದೆಯಲ್ಲ, ಅದು 3,000 ಕೋಟಿ ವರ್ಷದ ಹಳೆ ಒಂದು ಬಂಡೆ ಇದೆ. ನ್ಯಾಷನಲ್ ಜಿಯೋಲಾಜಿಕಲ್ ಮಾನ್ಯುಮೆಂಟ್ ಅದು. ಬೇರೆ ದೇಶದಲ್ಲಿ ಇದ್ದಿದ್ದರೆ ಅದನ್ನು ಒಂದು ದೊಡ್ಡ ಮಾನ್ಯುಮೆಂಟ್ ಆಗಿ ಮಾಡಿ ವಿದೇಶಿ ಜನರನ್ನ ಕರ್ಕೊಂಡು ಬಂದು ಅದನ್ನು ಟೂರಿಸ್ಟ್ ಅಟ್ರಾಕ್ಷನ್ ಆಗಿ ಮಾಡಿರೋದು. ನಾವು ಅದನ್ನು ಒಡೆಯಕ್ಕೆ ಹೋಗ್ತಿದ್ದೀವಲ್ಲ, ಅದ್ರ ಮಧ್ಯದಲ್ಲಿ ನಾವು ಯಾವುದೇ ಸ್ಟಡಿ ಮಾಡ್ದಲೆ, ಇಂಪ್ಯಾಕ್ಟ್ ಅನಾಲಿಸಿಸ್ ಮಾಡ್ದಲೆ ನಾವು ಸುರಂಗ ತೋಡಕ್ಕೆ ಹೋಗ್ತಾ ಇದ್ದೀವಲ್ಲ ಅದ್ರ ಮಧ್ಯದಲ್ಲಿ. ಇದು ವೈಯಕ್ತಿಕವಾಗಿ ನಾವು ಟೀಕೆ ಮಾಡ್ತಾ ಇರೋದಲ್ಲ, ವಿಷಯಾಧಾರಿತವಾಗಿ ಟೀಕೆ ಮಾಡ್ತಾ ಇರೋದು. ಜನಕ್ಕೆ ನೀವು ಕನ್ವಿನ್ಸ್ ಮಾಡಿ ಇದು ಯಾಕೆ ಬೇಕು ಅಂತ. ಅದೇ ಲೈನ್ನಲ್ಲಿ ಮೆಟ್ರೋ ಬರ್ತಾ ಇದೆ, ನಿಮಗೆ ಟನಲ್ ಬಗೆಯುವಂಥದ್ದು, ಈ ಸುರಂಗ ಮಾಡೋವಂಥದ್ದು ಯಾಕೆ ಬೇಕಿದೆ? ಹಠಕ್ಕೆ ಬಿದ್ದು ಜನರು ವಿರೋಧ ಮಾಡಿ ನೀವು ಯಾಕೆ ಅದನ್ನು ಮಾಡೋಕ್ಕೆ ಹೋಗ್ತಾ ಇದ್ದೀರಾ? ಸರ್ಕಾರ ಕೆಲಸ ಮಾಡಬೇಕಾಗಿರೋದು ಜನಕ್ಕೇನು ಬೇಕೋ ಅದನ್ನು ಮಾಡೋದಕ್ಕೆ. ನಿಮಗೇನು ಬೇಕೋ ಅದನ್ನು ಮಾಡಿ ಜನರ ಮೇಲೆ ಹೇರಕ್ಕಲ್ಲ ಸರ್ಕಾರ ಇರೋವಂಥದ್ದು. ನಾನು ಹಿಂದೆ ಕೂಡ ಸ್ಪಷ್ಟ ಮಾಡಿದ್ದೀನಿ, ಇವತ್ತು ಮತ್ತೆ ಹೇಳ್ತಾ ಇದ್ದೀನಿ, ಲಾಲ್ಬಾಗ್ನ 6 ಎಕರೆ ಅಲ್ಲ, ಲಾಲ್ಬಾಗ್ನ 6 ಇಂಚು ಜಾಗವನ್ನು ಈ ಟನಲ್ ರೋಡ್ ಪ್ರಾಜೆಕ್ಟಿಗೆ ನಾವು ಯಾವ ಕಾರಣಕ್ಕೂ ಬಿಡೋದಿಲ್ಲ. ಈಗ ಆನ್ಲೈನ್ನಲ್ಲೇನೆ ಸಾರ್ವಜನಿಕರು ಶುರು ಮಾಡಿರುವಂಥ ಪಿಟಿಷನ್ನಿಗೆ ಸುಮಾರು 1 ಲಕ್ಷ ಜನ ಸೈನ್ ಮಾಡಿದ್ದಾರೆ. ನಾವು ಲಾಲ್ಬಾಗ್ನ ವಿಷಯ ಕುರಿತಾಗೂ ಕೂಡ ಬೆಂಗಳೂರು ದಕ್ಷಿಣದ ಎಲ್ಲ ಶಾಸಕರು, ಆ ಭಾಗದ ಎಲ್ಲ ಜನಪ್ರತಿನಿಧಿಗಳು ನಾವೆಲ್ಲರೂ ಒಟ್ಟಿಗೆ ಸೇರಿ ಸಭೆ ಕೂಡ ಮಾಡಿದ್ದೀವಿ. ಸರ್ಕಾರ ಅದರಲ್ಲಿ ಮುಂದುವರಿಯೋದಕ್ಕೆ ಹೋಯಿತು ಅಂತಂದರೆ ಅದಕ್ಕೆ ನಾವು ಸರಿಯಾಗಿರುವಂಥ ಅದಕ್ಕೆ ಸಾರ್ವಜನಿಕ ಹೋರಾಟವನ್ನು ಕಟ್ತೀವಿ. ನಾನು ಕೂಡ ಒಂದು PIL ಫೈಲ್ ಮಾಡಿದೆ, ಅದು ಈ ವಾರ ಅಥವಾ ಮುಂದಿನ ವಾರ ಹೈಕೋರ್ಟ್ನಲ್ಲಿ ಹಿಯರಿಂಗಿಗೆ ಬರುವಂಥದ್ದಿದೆ, ಅದನ್ನು ಕೂಡ ನಿಮ್ಮ ಗಮನಕ್ಕೆ ತರ್ತಾ ಇದೆ. ಇಡೀ ಭಾರತದಲ್ಲಿ ಕರ್ನಾಟಕ ಇಂಥ ಕೆಟ್ಟ ಆಡಳಿತ, ಕೆಟ್ಟ ಸರ್ಕಾರ ಇದ್ದ ಮೇಲೂ ಕೂಡ ಕರ್ನಾಟಕದ ಜನರ ಪರಿಶ್ರಮದಿಂದಾಗಿ ಕರ್ನಾಟಕ ಇವತ್ತು ಮುಂದೆ ಹೋಗ್ತಾ ಇರುವಂಥದ್ದು. ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ, ನಿಮಗೆ ಆರ್ಥಿಕ ವಿಚಾರದಲ್ಲಿ ಇಷ್ಟು ಸ್ಪಷ್ಟತೆ ಇತ್ತು ಅಂತಂದರೆ ನೀವು ಒಂದು ಶ್ವೇತಪತ್ರವನ್ನು ಹೊರಡಿಸಿ, ಒಂದು ವೈಟ್ ಪೇಪರ್ನ ಹೊರಡಿಸಿ. ನೀವು ಆಡಳಿತಕ್ಕೆ ಬಂದಾದ ಮೇಲೆ ಕರ್ನಾಟಕ ಎಷ್ಟು ಹೆಚ್ಚು ಸಾಲ ಮಾಡ್ತು, ಈ ಸಾಲವನ್ನು ಕಟ್ಟಲಿಕ್ಕೆ ನಾವು ಬರ್ತಾ ಇರುವಂಥ ರೆವಿನ್ಯೂಯಲ್ಲಿ ನಾವು ಎಷ್ಟು ಬಡ್ಡಿ ಕಟ್ತಾ ಇದ್ದೀವಿ, ಈ ಹಿಂದಿನ ಸರ್ಕಾರಗಳಲ್ಲಿ ಎಷ್ಟು ಸಾಲ ಇತ್ತು, ಆಗ ನಾವೆಷ್ಟು ಬಡ್ಡಿ ಕಟ್ತಾ ಇದ್ವಿ, ಈಗ ಬಡ್ಡಿ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ, ಸಾಲದ ಹೊರೆ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ, ನೀವು ಮಾಡಿರುವಂಥ ಸಾಲದ ಹಣವನ್ನು ನೀವು ಯಾವುದಕ್ಕೆ ಉಪಯೋಗ ಮಾಡ್ತಾ ಇದ್ದೀರಿ,
ಈಗ ನಾವು ವೈಯಕ್ತಿಕ ಸಾಲಗಳು ಮಾಡ್ತೀವಿ. ಈಗ ನೀವು ಒಂದು ಸಣ್ಣ ಮನೆದು ಉದಾಹರಣೆ ತಗೊಳ್ಳಿ. ರಾಜ್ಯಕ್ಕೂ ಮತ್ತು ಮನೆಗೂ ಭಾಳ ಏನು ವ್ಯತ್ಯಾಸ ಇರೋದಿಲ್ಲ ಆರ್ಥಿಕತೆಯಲ್ಲಿ. ಈಗ ನೀವು ಸಾಲ ಮಾಡಿ ನೀವು ಮನೆ ಕಟ್ಟಿದ್ರೆ ಅಥವಾ ಸೈಟ್ ಕೊಂಡ್ಕೊಂಡ್ರೆ ಅಥವಾ ಈ ರೀತಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟನ್ನು ಮಾಡಿದ್ರೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿದ್ರೆ 4 ವರ್ಷ ಬಿಟ್ಟರು 5 ವರ್ಷ ಬಿಟ್ಟರು ಮನೆ ಬೆಲೆ ಜಾಸ್ತಿ ಆಗಿರುತ್ತೆ, ಸೈಟ್ ಬೆಲೆ ಜಾಸ್ತಿ ಆಗಿರುತ್ತೆ. ಅದನ್ನು ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ನೀವು ಅದನ್ನು ಸಾಲ ಮಾಡಿಬಿಟ್ಟು ರೇಸ್ ಕೋರ್ಸಲ್ಲಿ ಹೋಗಿ ಜೂಜಾಡ್ಬಿಟ್ರೆ ಅಥವಾ ಅದನ್ನು ತೊಗೊಂಡು ಹೋಗ್ಬಿಟ್ಟು ಪಟಾಕಿ ತೊಗೊಂಡು ಉಡಾಯಿಸ್ಬಿಟ್ರೆ ಅಥವಾ ಒಂದೇ 4 ದಿವಸಕ್ಕೆ ಅದೊಂದು ವರ್ಲ್ಡ್ ಟೂರ್ ಹೋಗಿ ಬಂದುಬಿಡ್ತೀವಿ ಅಂತೇಳಿ ರೌಂಡ್ ಹೊಡ್ಕೊಂಡು ಬಂದುಬಿಟ್ರೆ ನಿಮ್ಮ ಹಣ ನಿಮ್ಮ ಹತ್ರ ಜಾಸ್ತಿ ಆಗುತ್ತೋ ಅಥವಾ ಕಳೆದು ಹೋಗುತ್ತೋ? ಕರ್ನಾಟಕದಲ್ಲಿ ಕಳೆದ 2.5-3 ವರ್ಷದಲ್ಲಿ ಸಿದ್ದರಾಮಯ್ಯನವ್ರು ಮಾಡಿರುವಂಥ ಸಾಲ ಯಾವುದಕ್ಕೋಸ್ಕರ ಉಪಯೋಗ ಆಯಿತು? ಹೊಸ ಮೆಟ್ರೋ ಮಾಡಿದ್ರ, ಹೊಸ ಫ್ಲೈಓವರ್ ಕಟ್ಟಿದ್ರ, ಹೊಸ ಬಿಲ್ಡಿಂಗ್ಗಳನ್ನು ಕಟ್ಟಿ ಉದ್ಯೋಗ ಸೃಷ್ಟಿ ಮಾಡಿದ್ರ, ಯಾವುದಕ್ಕೆ ಉಪಯೋಗ ಆಯಿತು? ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಕರ್ನಾಟಕದಲ್ಲಿ 57-58 ಸಾವಿರ ಕೋಟಿ ಇದ್ದಿದ್ದು ಇವತ್ತು 50,000 49,000 ಕೋಟಿಗೆ ಇಳಿದಿದೆ. ಯಾವುದಾದ್ರೂ ಒಂದು ರಾಜ್ಯದ ಉದಾಹರಣೆ ತೋರಿಸಿ. ನಾವು ರಸ್ತೆ ಕಟ್ಟದಲೆ, ಫ್ಲೈಓವರ್ ಕಟ್ಟದಲೆ, ಬಿಲ್ಡಿಂಗ್ ಕಟ್ಟದಲೆ, ಮೆಟ್ರೋಗಳನ್ನು ನಾವು ಫಂಡಿಂಗ್ ಮಾಡ್ದಲೆ, PRRನಂಥ ಯೋಜನೆ ಇವ್ರ ಹತ್ರ ದುಡ್ಡಿಲ್ಲ ಅಂತ ಕೇಂದ್ರ ಸರ್ಕಾರ ಕೇಳ್ತಾ ಇದ್ದಾರೆ. ಯಾಕೆ ದುಡ್ಡಿಲ್ಲ ನಿಮ್ಮ ಹತ್ರ? ಈ ಎಲ್ಲ ದುಡ್ಡನ್ನು ನೀವು ಅಲ್ಲಿಗೆ ಬಳಸ್ಬೋದಲ್ಲ. ರಾಜ್ಯದಲ್ಲಿ ಒಂದು ಸರ್ಕಾರದ ಉದಾಹರಣೆ ತೋರಿಸಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಕಡಿಮೆ ಮಾಡಿ, ರೆವೆನ್ಯೂ ಎಕ್ಸ್ಪೆಂಡಿಚರ್ನ ಜಾಸ್ತಿ ಮಾಡಿ, ಸಬ್ಸಿಡಿಗಳನ್ನು ಜಾಸ್ತಿ ಮಾಡಿ ಉದ್ಧಾರ ಆಗಿರುವಂಥ ಪ್ರಪಂಚದಲ್ಲಿ ಒಂದು ಸರ್ಕಾರದ ಉದಾಹರಣೆ ತೋರಿಸಿ. ಮಾನ್ಯ ಮುಖ್ಯಮಂತ್ರಿಗಳು ಬರುವಂಥ ವಿಧಾನಸಭೆಯಲ್ಲಿ ಶ್ವೇತಪತ್ರವನ್ನು ಹೊರಡಿಸಲಿ, ವೈಟ್ ಪೇಪರ್ನ ಅವರು ರಿಲೀಸ್ ಮಾಡಲಿ, ರಾಜ್ಯದ ಜನತೆಗೆ ಸ್ಪಷ್ಟತೆಯನ್ನು ಅವ್ರು ಕೊಡಲಿ. ಎರಡು ಪ್ರಮುಖ ವಿಷಯ. ಒಂದು, ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ಅವರು ನಮ್ಮ ತಂದೆ ಸಂಧ್ಯಾ ಕಾಲದಲ್ಲಿದ್ದಾರೆ. ಅದಾದ ಬಳಿಕ ಸತೀಶ್ ಜಾರಕಿಹೊಳಿ ಸಿಎಂ ಇರಬೇಕು ಅನ್ನೋ ವಿಚಾರಕ್ಕೆ ಎಂ ಬಿ ಪಾಟೀಲ್ ಅವರು ಹೇಳ್ತಾರೆ, ಕಾಂಗ್ರೆಸ್ನಲ್ಲಿ ಲೀಡರ್ಶಿಪ್ಗೆ ಕೊರತೆ ಇಲ್ಲ, ತುಂಬಾ ಜನ ಇದೆ ಈ ಸಾಲಲ್ಲಿ. ಏನ್ ಸರಿ ಮಾತನಾಡ್ತಾರೆ? ನೋಡಿ, ಸರ್ಕಾರ ಆಡಳಿತಕ್ಕೆ ಬಂದಾಗಿಂದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಶಪಥ ತಗೊಂಡಿದ್ದ ದಿವಸದಿಂದ ಒಂದು ಮ್ಯೂಸಿಕಲ್ ಚೇರ್ ಕಾಂಪಿಟೇಷನ್ ನಡೀತಾನೇ ಇದೆ ಕಾಂಗ್ರೆಸ್ನಲ್ಲಿ. ನೀವು ನೋಡಿರ್ಬೋದು, ಸ್ಕೂಲ್ನಲ್ಲಿ ಮಕ್ಳಿಗೆ ಆಡಾಡಿಸ್ತಾರೆ ಮ್ಯೂಸಿಕಲ್ ಚೇರು ಅಂತ. ಇವತ್ತು ಯಾರು ಕೂತಿರ್ತಾರೆ, ನಾಳೆ ಬೆಳಗ್ಗೆ ಆ ಕುರ್ಚಿ ಖಾಲಿ ಆಗುತ್ತೆ, ಅವರ ಕೂತ್ಕೊಳ್ಳೋದು, ಇವ್ರು ಕೂತ್ಕೊಳ್ಳೋದು. ಕಾಂಗ್ರೆಸ್ನಲ್ಲಿ ಈ ಮ್ಯೂಸಿಕಲ್ ಚೇರ್ ನಡೀತಾನೇ ಇದೆ ಕಳೆದ 3 ವರ್ಷದಿಂದ. ನಾನು ಆಗಲೇ ಸ್ಪಷ್ಟ ಮಾಡಿದ್ದೀನಿ, ಸಿದ್ದರಾಮಯ್ಯನವರ ಆಡಳಿತ ಕರ್ನಾಟಕಕ್ಕೆ ಹಿಡಿದಿರುವಂಥ ಗ್ರಹಣ. ಈ ಗ್ರಹಣದಿಂದ ಮುಕ್ತಿ ಆದಮೇಲೆ ಕರ್ನಾಟಕಕ್ಕೆ, ಕಾಂಗ್ರೆಸ್ನಿಂದನೂ ಕೂಡ ಕರ್ನಾಟಕಕ್ಕೆ ಮುಕ್ತಿ ಆಗುತ್ತೆ. ಸೊ ಇವ್ರು ಯಾರ್ಯಾರು ಈಗ ಕಾಂಗ್ರೆಸ್ನಲ್ಲಿ ಇದ್ಕೊಂಡು ಸಾಲ ಹಚ್ಚಿದ್ದಾರೆ, ಅವ್ರಿಗೆ ಯಾರಿಗೂ ಕೂಡ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಳ್ಳುವಂಥ ಅವಕಾಶ ಕರ್ನಾಟಕದ ಜನ ಕೊಡೋದಿಲ್ಲ. ಕಾಂಗ್ರೆಸ್ನ ಯಾವ ಕಾರ್ಯಕರ್ತರಿಗೂ ಸಿಗೋದಿಲ್ಲ ಸರ್. ಮುಂದೆ ಸರ್ಕಾರದಲ್ಲಿ ಈ ಗ್ರಹಣ ಮುಗಿದ ಮೇಲೆ ಕರ್ನಾಟಕ ಮತ್ತೆ ಸೂರ್ಯನಂತೆ ಪ್ರಕಾಶ ಆಗುವಂಥದ್ದು BJP ಆಡಳಿತದಲ್ಲೇನೆ. ಇದನ್ನು ಸಿದ್ದರಾಮಯ್ಯನವರಿಗೆ ಭಾಳ ಸ್ಪಷ್ಟ ಮಾಡ್ತಾ ಇದ್ದೀನಿ. ಒಂದು ಸೆಕೆಂಡ್, ನೋಡಿ ಇಲ್ಲ, ಒಂದು ನಿಮಿಷ. ನಾನು ಈ ಹಿಂದೆ ಕೂಡ ಹಲವಾರು ಪ್ರೆಸ್ ಕಾನ್ಫರೆನ್ಸ್ಗಳನ್ನು ಮಾಡಿ ಕರ್ನಾಟಕಕ್ಕೆ ಮೋದಿಯವರ ಕೊಡುಗೆ ಏನು, ಕರ್ನಾಟಕದ BJPಯ ಸಂಸದರುಗಳ ಕೊಡುಗೆ ಏನು ಅನ್ನೋದನ್ನು ನಾವು ಭಾಳ ಸತಿ ಹೇಳಿದ್ದೀನಿ. ಇವತ್ತು ಅವ್ರು ಪ್ರಶ್ನೆ ಕೇಳಿದ್ದಾರೆ ಅಂದಿದ ತಕ್ಷಣದಲ್ಲಿ ಬಂದು ನಿಂತ್ಕೊಂಡು ರಿಪೋರ್ಟ್ ಕಾರ್ಡನ್ನು ಒಪ್ಪಿಸುವಂಥ ಕೆಲಸಕ್ಕೆ ನಾನು ಇವತ್ತು ಹೋಗೋದಿಲ್ಲ. ಅದಕ್ಕೆ ಇನ್ನೊಂದು ದಿವಸ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀವಿ. ನಿಮ್ಮ ಮುಖಾಂತರ ಭಾಳ ವಿಷಯಗಳನ್ನು ಮತ್ತೆ ಜನಕ್ಕೆ ತಲುಪಿಸ್ತೀವಿ. ಆದರೆ ಇವತ್ತು ಸಿದ್ದರಾಮಯ್ಯನವರಿಗೆ ಪ್ರಶ್ನೆ ಕೇಳೋದಕ್ಕೆ ನಾವು ಈ ಪ್ರೆಸ್ ಕಾನ್ಫರೆನ್ಸ್ ಕರೆದಿರೋವಂಥದ್ದು. 2300 ರೈತರು ತೀರ್ಕೊಂಡ್ರಲ್ಲ, ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ನಿಮ್ಮ ಆಡಳಿತದಲ್ಲಿ ತಾನೇ ಮಾಡ್ಕೊಂಡಿದ್ದು ಸಿದ್ದರಾಮಯ್ಯನವರೇ. ಇದಕ್ಕೆ ಉತ್ತರ ಕೊಡಬೇಕಾಗಿರೋದು ನೀವು, ಮೋದಿಯವರು. ಮಹಿಳೆಯರ ಅತ್ಯಾಚಾರ ಆಗ್ತಾ ಇದೆಯಲ್ಲ ಬೆಂಗಳೂರಿನಲ್ಲಿ, ಇದಕ್ಕೆ ಕಾರಣ ನೀವು, ಮೋದಿಯವರು. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚಕ್ಕಾಗ್ತಾ ಇಲ್ವಲ್ಲ ನಿಮ್ಮ ಕೈಲಿ, ರಸ್ತೆಯಲ್ಲಿ ಕಷದ ರಾಶಿ ಎತ್ತಕ್ಕಾಗ್ತಾ ಇಲ್ವಲ್ಲ ನಿಮ್ಮ ಕೈಲಿ, ಇದಕ್ಕೆ ನೀವು ಕಾರಣನೋ ಮೋದಿಯವ್ರ ಕಾರಣನೋ? $15 ಬಿಲಿಯನ್ ಕರ್ನಾಟಕದಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿಯಾಗಿರ್ತಿತ್ತು ಯೋಚನೆ ಮಾಡಿ. ಗೂಗಲ್ನ ಸೆಂಟರ್ ಬೆಂಗಳೂರಿಗೆ ಬಂದಿದ್ದೀರಿ, ಕರ್ನಾಟಕಕ್ಕೆ ಬಂದಿದ್ದೀರಿ. ಇದು ಆಂಧ್ರ ಪ್ರದೇಶಕ್ಕೆ ಹೋಯ್ತಲ್ಲ, ನಿಮ್ಮ ಆಡಳಿತದಿಂದ ಭಯಭೀತರಾಗಿ ಅಲ್ಲಿಗೆ ಹೋದ್ರಲ್ಲ, ಇದಕ್ಕೆ ಕಾರಣ ನೀವು, ಮೋದಿಯವರು.
ಸರ್ಕಾರಿ ನೌಕರರಿಗೆ ಸಂಬಳ ಕರೆಕ್ಟಾಗಿ ಟೈಮಿಗೆ ಕೊಡಬೇಡಿ ಅಂತ ಮೋದಿಯವ್ರು ಬಂದು ಹೇಳಿದಾರೇನ್ರಿ ನಿಮಗೆ? ನಿಮ್ಗೆ ಸರ್ಕಾರ ತಾನೇ ಕೊಡಬೇಕಾಗಿರೋದು. KSRTC BMTC ನೌಕರರಿಗೆ ಕರೆಕ್ಟಾಗಿ ಸಂಬಳ ಕೊಡಬೇಡಿ ಅಂತ ಯಾರು ಹೇಳಿರೋದು? ಮೋದಿಯವ್ರು ಬಂದು ನಿಮ್ಗೆ ಏನಾರು ತಡೀತಾ ಇದ್ದಾರಾ? ಎಲ್ಲಿ ಕೊಟ್ಬಿಡ್ತೀರಾ ನಿಮಗೆ ಅಂತ? ನಿಮಗೆ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ ಅವರಿಗೆ. ಇದು ಕುಣಿಯಕ್ಕಾಗ್ದಲ್ಲಿರೋರು ನೆಲ ಡೊಂಕು ಅಂದ್ರಂತೆ ಅಂದ ರೀತಿ ಇವ್ರಿಗೆ ಆಡಳಿತ ಕರೆಕ್ಟಾಗಿ ಮಾಡೋಕ್ಕಾಗ್ದಲೇ ಮೋದಿಯವರಿಗೆ ಬೆಟ್ ತೋರಿಸುವಂಥ ಈ ಚಾಳಿ ಇವತ್ತಿಗೆ ನಿಲ್ಲಬೇಕು. ರಾಜ್ಯದ ಸಂಸದರು ಕರ್ನಾಟಕದ ವಿಚಾರ ಬಂದಾಗ ಅವರು BJPಯವರು ಇರ್ಬೋದು, ಬೇರೆ ಎಲ್ಲ ಪಕ್ಷದವರು ಇರ್ಬೋದು, ಕರ್ನಾಟಕದ ಪರವಾಗಿ ನಾವು ನಿಂತಿದ್ದೀವಿ. ನಾವು ಮುಂದೆ ಕೂಡ ಕರ್ನಾಟಕದ ಅಸ್ಮಿತೆ, ಗೌರವ, ನಾಡು, ಈ ನೆಲ, ಭಾಷೆಗಳ ವಿಷಯ ಬಂತಂದಾಗ ಒಂದು ಇಂಚು ಕೂಡ ಕಾಂಪ್ರಮೈಸ್ ಆಗ್ದಲೇ ಕರ್ನಾಟಕದ ಪರವಾಗಿ ನಿಲ್ಲುವಂಥದ್ದು BJPಯ ಸಂಸ್ಕೃತಿ. ಅದು ನಾವು ಮಾಡ್ತೀವಿ. BR ಪಾಟೀಲ್ ಅವರು CM ಅವರ ಆರ್ಥಿಕ ಸಲಹೆಗಾರರು, ಅವರೇ ಒಂದು ಪ್ರಶ್ನೆಯನ್ನು ಸರ್ಕಾರಕ್ಕೆ ಪ್ರಶ್ನೆಗಳನ್ನು ಹಾಕಿದ್ದಾರೆ. ಅಂದರೆ ಗ್ಯಾರಂಟಿ ಸೇರಿದಂತೆ ಎಲ್ಲವೂ ಕೂಡ ರಾಜ್ಯ ಸರ್ಕಾರಕ್ಕೆ ಬಹಳ ದೊಡ್ಡ ಹೊಡೆತ ಕೊಡ್ತಾ ಇದೆ. ಸೊ ಇದನ್ನು ಸರಿ ಮಾಡ್ಕೋಬೇಕು ಅನ್ನೋ ಒಂದಷ್ಟು ಸಲಹೆಯನ್ನು ಕೂಡ CM ಸರ್, ನಾನು ಭಾಳ ಸ್ಪಷ್ಟ ಮಾಡ್ತಾ ಇದ್ದೀನಿ. ಇವತ್ತು ಕರ್ನಾಟಕದ ಆರ್ಥಿಕ ಸ್ಥಿತಿ ಅತ್ಯಂತ ಗಂಭೀರವಾಗಿದೆ, ಚಿಂತಾಜನಕವಾಗಿದೆ. ಒಂದು ಜವಾಬ್ದಾರಿಯುತ ವಿಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಸಂಸದರಾಗಿ ನಾವಿವತ್ತು ರಾಜ್ಯ ಸರ್ಕಾರದ ಹತ್ರ ನಮ್ಮ ಡಿಮ್ಯಾಂಡ್ ಇದೆ. 6.5 ಕೋಟಿ ಕನ್ನಡಿಗರ ಭವಿಷ್ಯದ ಪ್ರಶ್ನೆ ಇದು. ರಾಜ್ಯ ಸರ್ಕಾರದ ದುಡ್ಡು ಅಂತಂದರೆ ಅದು ಸಿದ್ದರಾಮಯ್ಯನವರದ್ದೋ DK ಶಿವಕುಮಾರ್ ಅವರದ್ದೋ ವೈಯಕ್ತಿಕ ಮನೆ ದುಡ್ಡಲ್ಲ, ಅದು ನನ್ನ ನಿಮ್ಮ ತೆರಿಗೆ ಹಣ. ಅದು ಇದನ್ನು ಯಾವ ರೀತಿ ಬಳಸ್ತಾ ಇದ್ದಾರೆ, ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಬೇಕು. ರಾಜ್ಯದ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಶ್ವೇತಪತ್ರವನ್ನು ಮುಖ್ಯಮಂತ್ರಿಗಳು ಹೊರಡಿಸಲಿ. ಅವ್ರದ್ದು ಎಲ್ಲ ಸುಳ್ಳುಗಳು ಬಯಲಾಗತ್ತದರಲ್ಲಿ. ಹಿಂದೆ ಎಷ್ಟು ಸಾಲ ಇತ್ತು, ಇವತ್ತೆಷ್ಟು ಸಾಲ ಮಾಡಿದ್ದಾರೆ, ಸಾಲ ಮಾಡ್ತಿರೋದು ಯಾವುದಕ್ಕೋಸ್ಕರ ಖರ್ಚು ಮಾಡ್ತಾ ಇದ್ದಾರೆ, ಖರ್ಚು ಮಾಡಿದಿರೋದ್ರಿಂದ ರಾಜ್ಯಕ್ಕೆ ಬರುವಂಥ 10 ವರ್ಷದಲ್ಲಿ 25 ವರ್ಷದಲ್ಲಿ ಏನಾದರೂ ಲಾಭ ಇದೆಯಾ, ಹಿಂದೆ ಎಷ್ಟು ಕರ್ನಾಟಕಕ್ಕೆ FDI ಬರ್ತಾ ಇತ್ತು, ಇವತ್ತೆಷ್ಟು ಬರ್ತಾ ಇದೆ, ಹಿಂದೆ ಕಂಪನಿಗಳು ಎಷ್ಟು ಇನ್ವೆಸ್ಟ್ ಮಾಡ್ತಾ ಇತ್ತು, ಇವತ್ತೆಷ್ಟು ಇನ್ವೆಸ್ಟ್ ಮಾಡ್ತಾ ಇದೆ, ಹಿಂದೆ ನಾವು ಎಷ್ಟು ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ವಿ, ಇವತ್ತೆಷ್ಟು ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದೀವಿ, ಬಡ್ಡಿ ಹಿಂದೆ ನಾವೆಷ್ಟು ಕಟ್ತಾ ಇದ್ವಿ, ಇವತ್ತೆಷ್ಟು ಕಟ್ತಾ ಇದ್ದೀವಿ, ಇದೆಲ್ಲದ್ರ ಬಗ್ಗೆ ಶ್ವೇತಪತ್ರ ಹೊರಡಿಸ್ಲಿ ಅವರು. ಸರ್, 2017ರಿಂದ GST ತೆರಿಗೆ ಜಾರಿಗೆ ಬಂದರು. ಇಡೀ ಭಾರತ ದೇಶದ ಜನಸಂಖ್ಯೆಗೆಲ್ಲ ಈ ಮೋಸ ಮಾಡಿ, ದ್ರೋಹ ಮಾಡಿ, ಈಗ ದೀಪಾವಳಿ ಗಿಫ್ಟ್ ತಪ್ಪಿರ್ತಾರೆ. ಇದು ಯಾವ ಸಿದ್ದರಾಮಯ್ಯ? ಸರ್, ಮುಖ್ಯಮಂತ್ರಿಗಳಿಗೆ ನಾನು ಆಗಲೇ ಸ್ಪಷ್ಟ ಮಾಡಿದ್ದೀನಿ. ಆರ್ಥಿಕತೆ ವಿಚಾರಗಳನ್ನು ಅವರು ಎತ್ತುತ್ತಾರೆ ಅಂದರೆ ಅವರು ಫಸ್ಟು ಶ್ವೇತಪತ್ರ ಹೊರಡಿಸಲಿ. GST ಬರೋದಕ್ಕಿಂತ ಮುಂಚೆ ಕರ್ನಾಟಕಕ್ಕೆ ಎಷ್ಟು ರೆವೆನ್ಯೂ ಕೇಂದ್ರ ಸರ್ಕಾರದಿಂದ ಬರ್ತಾ ಇತ್ತು, ವ್ಯಾಟ್ ಇದ್ದಾಗ ಕರ್ನಾಟಕದ ಬಜೆಟ್ನ ಸೈಜ್ ಎಷ್ಟಿತ್ತು, ವ್ಯಾಟ್ ಇದ್ದಾಗ ಕರ್ನಾಟಕದಲ್ಲಿ ಸಾಮಾನ್ಯ ಜನ ಬಾಚಣಿಗೆಗೆ, ತಲೆಗೆ ಹಾಕುವಂಥ ಕೊಬ್ಬರಿ ಎಣ್ಣೆಗೆ, ಮನೇಲಿ ಬಳಸುವಂಥ ದಿನನಿತ್ಯದ ವಸ್ತುಗಳಿಗೆ, ಮನೇಲಿ ಸ್ಕೂಲಿಗೆ ಮಕ್ಕಳು ಹೋಗೋದಕ್ಕೆ ಉಪಯೋಗಿಸುವಂಥ ಜಾಮಿಟ್ರಿ ಬಾಕ್ಸಿಗೆ, ಗ್ಲೋಬಿಗೆ, ಅಟ್ಲಾಸಿಗೆ, ನೋಟ್ಬುಕ್ಕಿಗೆ, ಪೆನ್ನು, ಪೆನ್ಸಿಲಿಗೆ ಎಷ್ಟು ಟ್ಯಾಕ್ಸನ್ನು ಕಟ್ತಾ ಇದ್ರು? ಮುಖ್ಯಮಂತ್ರಿಗಳು ಶ್ವೇತಪತ್ರ ಹೊರಡಿಸಲಿ. ಇದು ನನಗೂ ಬೇಡ, ನಿಮಗೂ ಬೇಡ. ಇದು ಈ ರಾಜಕೀಯ ಆರೋಪಗಳು ಬೇಡವೇ ಬೇಡ. ಸರ್ಕಾರದಿಂದ ಅಧಿಕೃತವಾಗಿ ಡಾಕ್ಯುಮೆಂಟ್ ಬರಲಿ, ಜನಕ್ಕೆ ಯಾವ್ದು ಸ್ಪಷ್ಟ ಅನ್ನೋದು ಗೊತ್ತಾಗಲಿ. GST ಬರೋದಕ್ಕಿಂತ ಮುಂಚೆ ಎಷ್ಟು ಟ್ಯಾಕ್ಸನ್ನು ಸಾಮಾನ್ಯ ಜನ ಸಾಮಾನ್ಯ ದಿನನಿತ್ಯದ ವಸ್ತುಗಳಿಗೆ ಬಳಸ್ತಾ ಇದ್ರು. ಸಿದ್ದರಾಮಯ್ಯನವರು, ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್ ಇವರೆಲ್ಲ ದೇಶದ ಆಡಳಿತ ನಡೆಸ್ತಾ ಇರಬೇಕಾದ್ರೆ ಜನ ಎಷ್ಟು ನೆಟ್ ಟ್ಯಾಕ್ಸ್ ಕಟ್ತಾ ಇದ್ರು, ಇವತ್ತೆಷ್ಟು ಕಟ್ತಾ ಇದ್ದಾರೆ ಸ್ಪಷ್ಟ ಬರಲಿ. ಇನ್ಶೂರೆನ್ಸ್ ಮೇಲೆ ಸರ್, ಮೋದಿಯವರು ಬಂದು ಪ್ರಧಾನಮಂತ್ರಿಗಳಾಗಿ ನಿನ್ನೆ ಮೊನ್ನೆ GSTಯಲ್ಲಿ ತೆಗೆಯೋವರೆಗೂ ಕೂಡ ಮೆಡಿಕಲ್ ಇನ್ಶೂರೆನ್ಸ್ ಮೇಲೆ ಟ್ಯಾಕ್ಸ್ ಇತ್ತು. ಮೆಡಿಕಲ್ ಇನ್ಶೂರೆನ್ಸು ಬೇಸಿಕ್ ಹಕ್ಕಲ್ವ ಒಬ್ಬ ಮನುಷ್ಯಂದು. ಇವತ್ತಿಗೂ ಕೂಡ ದೇಶದಲ್ಲಿ 95% ಜನ ಒಂದು ಮನೇಲಿ ಯಾರಿಗಾದರೂ ಒಬ್ರಿಗೆ ಒಂಚೂರು ಆರೋಗ್ಯ ತಪ್ಪಿತು ಅಂತಂದರೆ ಬಡತನಕ್ಕೆ ವಾಪಸ್ ಬರುವಂಥ ಬಹಳ ದೊಡ್ಡ ಒಂದು ಸ್ಥಿತಿ ದೇಶದಲ್ಲಿದೆ ಇವತ್ತು. ಮೆಡಿಕಲ್ ಇನ್ಶೂರೆನ್ಸ್ ಮೇಲೆ ಟ್ಯಾಕ್ಸ್ ಇಟ್ಟಿದ್ರಿ, ಲೈಫ್ ಇನ್ಶೂರೆನ್ಸ್ ಮೇಲೆ ಟ್ಯಾಕ್ಸ್ ಹಾಕಿದ್ರಿ. ಇದು ಕೇಂದ್ರ ಸರ್ಕಾರ ನಿಮ್ಮ ಪಾರ್ಟಿ ಆಡಳಿತದಲ್ಲಿದ್ದಾಗ ಮಾಡಿದ್ದಿತ್ತು. ನಾನು ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ, ನೀವು ವೈಟ್ ಪೇಪರ್ನ ಹೊರಡಿಸಿ, ಅದಾದ ಮೇಲೆ ಟೌನ್ ಹಾಲ್ ಹತ್ರನೋ ಅಥವಾ ಪ್ಯಾಲೇಸ್ ಗ್ರೌಂಡ್ಸಲ್ಲೋ, ವಿಧಾನಸೌಧದ ಮೆಟ್ಲುಗಳ ಮೇಲೋ ನೀವು ಎಲ್ಲಿ ಡಿಬೇಟಿಗೆ ಕರೀತೀರಿ, ಕರ್ನಾಟಕದ BJP ಯಾವತ್ತಿಗೂ ರೆಡಿ ಇದೆ.
ನೀವು ಈ ಡಾಕ್ಯುಮೆಂಟ್ಗಳನ್ನ ಹೊರಡಿಸಿದ ಮೇಲೆ ಸಾರ್ವಜನಿಕ ಒಂದು ಚರ್ಚೆ ಆಗಲಿ. ನೀವು 17-18 ಬಜೆಟ್ಗಳನ್ನು ಮಂಡಿಸಿರುವಂಥ ಆರ್ಥಿಕ ತಜ್ಞರಲ್ಲ, ನಿಮ್ಮ ನೇತೃತ್ವದಲ್ಲೇ ಚರ್ಚೆ ಆಗಲಿ. ನಾನು ಅದನ್ನೇ ಅವ್ರಿಗೆ ಕೇಳ್ತಾ ಇರೋದು ಸರ್. ಫಸ್ಟ್ GST ಸ್ಟಾರ್ಟ್ ಆಯ್ತಲ್ಲ, ಆಗ 5 ಸ್ಲ್ಯಾಬ್ ಇತ್ತಲ್ಲ, ಈಗ ನಾವು 2 ಸ್ಲ್ಯಾಬಿಗೆ ಬಂದಿದ್ದೀವಿ. ಹಿಂದೆ 5 ಸ್ಲ್ಯಾಬ್ ಇದ್ದಾಗಲೂ ಕೂಡ ವ್ಯಾಟ್ಗೂ ಆ ಸ್ಲ್ಯಾಬಿಗೂ ಕಂಪ್ಯಾರಿಸನ್ ಆಗಲಿ. ಸುಳ್ಳನ್ನೇ ರಾಜಕಾರಣ ಮಾಡ್ಲಿಕ್ಕೆ ಹೊರಡುವಂಥವರಿಗೆ ಹಿಂಗೆ ಉತ್ತರ ಕೊಡಬೇಕು. ಸಾರ್ವಜನಿಕರು ಇವ್ರಿಗೆ ಏನಾಗಿದೆ ಅಂತಂದರೆ, ಕಾಂಗ್ರೆಸ್ನವರು ಸಾಮಾನ್ಯ ಜನರನ್ನು ಭಾಳ ದಡ್ಡರು ಅಂತ ಭಾವಿಸ್ಬಿಟ್ಟಿದ್ದಾರೆ. ಆ ಒಂದು ಪ್ರಿಸಂಪ್ಷನ್ ಮೇಲೆ ಅವ್ರ ರಾಜಕೀಯ ನಡೀತಾ ಇರುವಂಥದ್ದು. ಚರ್ಚೆ ಆಗಲಿ. ಇದು ಭಾಳ ಸ್ಪಷ್ಟತಾನೆ ಒಂದು ಚಾರ್ಟ್ ಮಾಡಿದ್ರೆ ಆಗೋಯ್ತಪ್ಪ. GST ಪ್ರಾರಂಭದಲ್ಲಿ ಬರೋದಕ್ಕಿಂತ ಮುಂಚೆ ವ್ಯಾಟ್ ಇತ್ತು. ವ್ಯಾಟ್ ಇದ್ದಾಗ ಒಂದೊಂದು ಐಟಮಿಗೆ ಎಷ್ಟಿತ್ತು, GST ಬಂದಮೇಲೆ ಕಡಿಮೆ ಆಯಿತಾ ಜಾಸ್ತಿ ಆಯಿತಾ, ಒಂದು ಚಾರ್ಟ್. ಎರಡನೇ ಚಾರ್ಟು GST ರಿಡಕ್ಷನ್ ಆದಮೇಲೆ ವ್ಯಾಟ್ ಕಂಪ್ಯಾರಿಸನ್ನು, ಫಸ್ಟ್ GST ಸ್ಲ್ಯಾಬ್ ಕಂಪ್ಯಾರಿಸನ್ನು, ಈಗಿನ GST ಕಂಪ್ಯಾರಿಸನ್ನು ಮುಗಿದೇ ಹೋಯ್ತಲ್ಲ. ಎಲ್ಲ ಸ್ಪಷ್ಟ ಆಗೋಗುತ್ತೆ ಜನಕ್ಕೆ. ಆಮೇಲೆ ಇದರಲ್ಲಿ ನೀವೇನೋ ಭಾಳ ದೊಡ್ಡ ಮರ್ಸಿಡೀಸ್ ಬೆನ್ಸ್ ಕಾರೋ ಅಥವಾ ಪ್ರೈವೇಟ್ ಜೆಟ್ಟೋ ಇದನ್ಯಾವುದು ತೊಗೊಳಕ್ಕೆ ಹೋಗ್ಬಿಡಿ. ಅದು ಯಾವುದೋ 1% ಜನಕ್ಕೆ ಉಪಯೋಗ ಆಗುವಂಥದ್ದು, ದಿನನಿತ್ಯ ಬಳಸುವಂಥ ವಸ್ತು. ಕನ್ನಡಕದ ಮೇಲೆ ಎಷ್ಟು ರೇಟ್ ಇತ್ತು, ಪೆನ್ನು ಪೇಪರ್ ಮೇಲೆ ಎಷ್ಟಿತ್ತು, ಸೋಪ್ ಮೇಲೆ, ಟೂತ್ ಬ್ರಷ್ ಮೇಲೆ ಎಷ್ಟಿತ್ತು, ಬಟ್ಟೆ ಮೇಲೆ ಎಷ್ಟಿತ್ತು, ಕೊಬ್ಬರಿ ಎಣ್ಣೆ ಮೇಲೆ ಎಷ್ಟಿತ್ತು, ಬಾಚಣಿಗೆ ಮೇಲೆ ಎಷ್ಟಿತ್ತು, ಜಾಮೆಟ್ರಿ ಬಾಕ್ಸು, ಪೆನ್ಸಿಲು, ರಬ್ಬರು ಇದ್ರ ಮೇಲೆ ಎಷ್ಟಿತ್ತು, ಇದನ್ನು ಕೇಳಿ ಮಾತ್ರೆಗಳ ಮೇಲೆ ಎಷ್ಟಿತ್ತು, ಇದ್ರ ಮೇಲೆ ಚರ್ಚೆ ಆಗಲಿ. ಹರಿಪ್ರಸಾದ್ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ದೇಶಭಕ್ತಿ ಅಂತಂದ್ರೆ ತ್ರಿವರ್ಣ ಧ್ವಜ ರಾಷ್ಟ್ರಗೀತೆ ಮೇಲೆ ಇರಬೇಕು. ಆದರೆ ಮಸೀದಿ ಮುಂದೆ DJ ಹಾಕೊಂಡು, ಚರ್ಚ್ ಮುಂದೆ DJ ಹಾಕೊಂಡು ಎಣ್ಣೆ ಹೊಡ್ಕೊಂಡು ಕುಣಿತಾರೆ, ಇದು ರಾಷ್ಟ್ರಭಕ್ತಿನ ಅಂತ ಪ್ರಶ್ನೆ ಮಾಡಿದ್ದಾರೆ. 1947ನೇ ಇಸ್ವಿಯಲ್ಲಿ ದೇಶ ವಿಭಜನೆಯಾಗಿ ಪಾಕಿಸ್ತಾನ, ಹಿಂದೂಸ್ತಾನ ಅನ್ನೋದಾದ ಮೇಲೆ ಭಾರತದ ಪ್ರತಿಯೊಂದು ರೋಡು, ಪ್ರತಿಯೊಂದು ಗಲ್ಲಿ, ಪ್ರತಿಯೊಂದು ಇಂಚು ಜಮೀನಿನ ಮೇಲೂ ಕೂಡ ಭಾರತದಲ್ಲಿರುವಂಥ ಎಲ್ಲ ಸಮುದಾಯಗಳಿಗೆ, ಅದರಲ್ಲೂ ಹಿಂದೂ ಸಮುದಾಯದವರಿಗೆ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಇದೆ. ದೀಪಾವಳಿ ಪ್ರೊಸೆಷನ್ನು ಅಥವಾ ಗಣಪತಿ ಪ್ರೊಸೆಷನ್ನು ಮಸೀದಿ ಇರುವಂಥ ರಸ್ತೆಯಲ್ಲಿ ಹೋಗಬಾರ್ದು ಅನ್ನೋದಕ್ಕೆ ಯಾವ ಕಾನೂನಿದೆ? ಯಾಕೆ ಹೋಗಬಾರ್ದು? ಆ ಜಾಗ ಏನು ಭಾರತಕ್ಕೆ ಸೇರಿರೋದಲ್ವಾ? ಆ ಜಾಗ ಏನು ಸಂವಿಧಾನದ ಸುಪರ್ದಿಗೆ ಬರೋದಿಲ್ವಾ? ನಮ್ಮ ದೇಶದಲ್ಲಿ ಏನಾಗಿದೆ ಅಂತಂದರೆ, ವಿಭಜನೆ ಆದ ನಂತರ ಕೂಡ ಈ 2 ನೇಷನ್ ಮೆಂಟ್ಯಾಲಿಟಿ ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ಹಾಗೇ ಇದೆ. ಇವತ್ತಿಗೂ ಕೂಡ ನೀವು ಹೋಗಿ ಕೆಲವು ಏರಿಯಾಗಳಲ್ಲಿ ನೋಡಿ, ಇವತ್ತಿಗೂ ಕೂಡ ಟ್ರಿಪಲ್ ರೈಡಿಂಗ್ ಮಾಡ್ತಾ ಇರ್ತಾರೆ. ಇವತ್ತಿಗೂ ಕೂಡ ಒಂದೇ ಬೈಕಲ್ಲಿ 4 ಜನ 5 ಜನ ಹೋಗ್ತಾ ಇರ್ತಾರೆ. ಹೆಲ್ಮೆಟ್ ಹಾಕಿರಲ್ಲ, ವೀಲಿಂಗ್ ಮಾಡ್ತಾ ಇರ್ತಾರೆ. ಪೊಲೀಸ್ನವ್ರಿಗೆ ನಿಲ್ಸೋದು ನೋಡಿದ್ದೀರಾ ನೀವಲ್ಲಿ? ಆ ಏರಿಯಾಗೆ ಹೋಗಲ್ಲ ಅವರು, ಯಾಕೆಂದ್ರೆ ಅಲ್ಲಿ ಕಾನೂನು ಅಪ್ಲೈ ಆಗದಲ್ಲೇ ಇರುವಂಥ ಸ್ಪೆಷಲ್ ಯೂನಿಯನ್ ಟೆರಿಟರಿಗಳವು. ಅವರು ರಸ್ತೆ ಪ್ರೊಸೆಷನ್ ಮಾಡಬೇಕು ಅಂತಂದರೆ ಎಲ್ಲಿಗೆ ಬೇಕಿದ್ರೂ ಬರ್ಬೋದು. ಆದರೆ ಹಿಂದೂಗಳು ಹಬ್ಬ ಆಚರಣೆ ಮಾಡಬೇಕು ಅಂತಂದರೆ ಹಿಂದೂ ಏರಿಯಾದಲ್ಲಿ ಮಾತ್ರ ಅವರು ಆಚರಣೆ ಮಾಡ್ಕೊಳ್ಬೇಕು. ಇದು ಯಾವ ಹಿಂದೂ ಏರಿಯಾ, ಮುಸ್ಲಿಂ ಏರಿಯಾ? ಭಾರತದ ಪ್ರತಿ ಇಂಚು ಕೂಡ ಸಂವಿಧಾನದ ಕೆಳಗಡೆ ಬರುವಂಥದ್ದು. ಸರ್ಕಾರ ಮತ್ತು ಆಡಳಿತದ ವ್ಯವಸ್ಥೆಗೆ ಎಲ್ಲದರ ಮೇಲೂ ಹಕ್ಕಿದೆ. ಈ 2 ನೇಷನ್ ಮೆಂಟ್ಯಾಲಿಟಿ, ಈ 2 ಏರಿಯಾ ಮೆಂಟ್ಯಾಲಿಟಿ ಇದು ದೇಶದಲ್ಲಿ ಯಾವತ್ತು ನಿಲ್ಲತ್ತೋ ಅವತ್ತು ದೇಶ ನಿಜವಾಗ್ಲೂ ಕೂಡ ಐಕ್ಯತೆಯಿಂದ ಗಟ್ಟಿಯಾಗುತ್ತೆ. ಅಲ್ಲಿವರೆಗೂ ಕೂಡ ಈ ರೀತಿಯ ಮಾನಸಿಕತೆ ಇಟ್ಕೊಂಡಿರುವಂಥ ರಾಜಕಾರಣಿಗಳನ್ನು ಸಮಾಜ ಬಹಿಷ್ಕಾರ ಹಾಕಬೇಕು. ಧನ್ಯವಾದ. ಥ್ಯಾಂಕ್ ಯು.